ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ದಿನ ವರ್ಗಮೂಲಗಳು ಮತ್ತು ವರ್ಗ ಸಂಖ್ಯೆಗಳು ಅಂತಕ್ಕಂಥ ಪಾಠದಲ್ಲಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಕೆಲವು ಲೆಕ್ಕಗಳನ್ನು ಕೂಡ ನಿಮಗೆ ಮಾಡಲಿಕ್ಕೆ ಹೋಮ್ವರ್ಕಿಗೆ ಕೊಟ್ಟಿದ್ವಿ. ಅವನ್ನ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೇನೆ. ಈಗ ಅದರಲ್ಲೇನೆ ಎಲ್ಲ ಲೆಕ್ಕಗಳು ಬಂದಿದೆಯಾ? ಈ ಉದಾಹರಣೆಗೆ 1234 ಈಗ ಮಾಡೋದು ಅವಿಭಾಜ್ಯ ಅಪವರ್ತನ 2 12 2 1 2 2 7 ಇದಾಗತ್ತಾ? ಆಗೋದಿಲ್ಲ ಅಲ್ವಾ? ಯಾಕೆ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ. ಒಂದೇ ರೀತಿ ಎರಡೆರಡು ಸಂಖ್ಯೆಗಳು ಬೇಕು ಈ ಥರದ್ದು. ಹಾಗೆಯೇ ನಿನ್ನೆ ಕೆಲವು ಹೋಮ್ವರ್ಕಿಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಅದ್ರ ಬಗ್ಗೆ ಸಾಕಷ್ಟು ಲೆಕ್ಕಗಳನ್ನು ಕೂಡ ಬಿಡಿಸಿದ್ವಿ ನಾವು. $9,604 2 4 8 2 8 16 0 2 2 4 2 2 4 2 4 8 0 2 1 ನೆಕ್ಸ್ಟ್ 2ರಿಂದ ಭಾಗ ಆಗಲ್ಲ. 3 8 24 0 ಆಗಲ್ಲ ಅಲ್ವಾ? 3ರಿಂದನೂ ಆಗ್ತಾ ಇಲ್ಲ. ನೆಕ್ಸ್ಟು 3ರಿಂದ ಆಗಲ್ಲ ಅಂದರೆ 5ರಿಂದ ಆಗಲ್ಲ. 7ರಿಂದ ನೋಡೋಣ. 7 3 21 3 ಉಳಿತು. 7 4 28 7 3 20. ನೆಕ್ಸ್ಟ್ 7ರಿಂದ 7 4 28 6 ಉಳಿತು. 7 9 40. ನೆಕ್ಸ್ಟು ಮತ್ತೆ 7ರಿಂದ 7 7 40 7 1 7. ಈಗ 9,604 ಈಸ್ ಈಕ್ವಲ್ ಟು 2 × 2 × 7 × 7 × 7 × 7 ದಟ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಇಂಟು 7 ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಇಂಟು 7 ಸ್ಕ್ವೇರ್ ಇಂಟು 7 ಸ್ಕ್ವೇರ್. ಈ ಕಡೆ ಕೂಡ ಅನ್ವಯಿಸಬೇಕು. ಸ್ಕ್ವೇರ್ ರೂಟ್ ಆಫ್ 9,604 ದಟ್ ಈಸ್ ಈಕ್ವಲ್ ಟು 2 × 7 × 7 7 49 9,604 ವರ್ಗಮೂಲ ಎಷ್ಟು? 98. ಆಯ್ತಾ? ಬರ್ಕೊಂಡ್ರ? ನೆಕ್ಸ್ಟ್ $396 ಪೂರ್ಣ ವರ್ಗವಾಗಲು ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಬೇಕು ಅಥವಾ ಗುಣಿಸಬೇಕು? ಮಾಮೂಲಿ ಇದೇ ರೀತಿ ಮಾಡ್ತಾ ಹೋಗಿ. 396 2ರಿಂದ ಭಾಗ ಆಗುತ್ತಲ್ವಾ? 2 2 1 2 2 9 18 2 8 16 2 9 18
11 ಅಂದ್ರೆ ಇಲ್ಲಿ ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆ ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಒಂದೇ ರೀತಿಯ ಎರಡೆರಡು ಸಂಖ್ಯೆಗಳ ಗುಂಪು ಬರಬೇಕು. ಇದೊಂದು ಏಕಾಂಗಿ ಆಯ್ತು ಅಂದ್ರೆ ಒಂದೇ ಒಂದು ಅಂದ್ರೆ ಇನ್ನೊಂದು ಈ ತರದ ಸಂಖ್ಯೆ ಬೇಕು ಅಂತ ಅರ್ಥ. ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಇದು ಪೂರ್ಣವರ್ಗ ಸಂಖ್ಯೆ ಆಗಬೇಕು ಅಂದ್ರೆ ಇದನ್ನ 11ರಿಂದ ಗುಣಿಸಬೇಕು ಅಥವಾ 11ರಿಂದ ಭಾಗಿಸಬೇಕು. ಬರೀಬೇಕು 396 11ರಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು. ನೋಡಿ 396 11ರಿಂದ ಭಾಗಿಸ್ಕೊಳ್ಳಿ, ಅವಾಗ ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. 11 33 ಎಷ್ಟು ಉಳಿತು? 6 ಉಳಿತು. 11 6 ನೋಡಿ 36 ಅನ್ನೋದು ಪೂರ್ಣವರ್ಗ ಸಂಖ್ಯೆ. ಯಾವುದು ಪೂರ್ಣವರ್ಗ? ಇದು 6ರ ಪೂರ್ಣವರ್ಗ ಸಂಖ್ಯೆ. ಅಥವಾ 396 11ರಿಂದ ಗುಣಿಸಿದ್ರು ಅವಾಗಲೂ ಕೂಡ ಪೂರ್ಣವರ್ಗ ಸಂಖ್ಯೆ. 11ರಿಂದ ಗುಣಿಸಿ 11 66 ದಶಕ, 11 99 6 105 10 ದಶಕ, 11 33 40 4356 ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆ. ಅರ್ಥ ಆಯ್ತಾ? ಇಲ್ಲಿ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಪೂರ್ಣವರ್ಗ ಸಂಖ್ಯೆ ಆಗ್ಬೇಕು ಅಂದ್ರೆ ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು ಅಂತ ಮಾಮೂಲಿ ನೀವು ವರ್ಗಮೂಲವನ್ನು ಕಂಡುಹಿಡಿಬೇಕಾದ್ರೆ ಹೇಗೆ ಮಾಡ್ತೀರಾ ಅದೇ ರೀತಿ ಮಾಡ್ಕೊಂತ ಹೋಗಿ. ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಎಲ್ಲವೂ ಕೂಡ ಎರಡೆರಡು ಸಂಖ್ಯೆಗಳ ಗುಂಪು ಬರುತ್ತೆ. ಒಂದು ಮಾತ್ರ ಹಾಗೆ ಉಳ್ಕೊಳ್ಳುತ್ತೆ. ಯಾವುದು ಸಿಂಗಲ್ ಉಳ್ಕೊಳ್ಳುತ್ತೋ ಅಂಥದೇ ಸಂಖ್ಯೆಯಿಂದ ಅಂಥದ್ದು ಇನ್ನೊಂದು ಸಂಖ್ಯೆ ಬೇಕಿದೆ ವರ್ಗಮೂಲ ಆಗಬೇಕು, ವರ್ಗ ಸಂಖ್ಯೆ ಆಗಬೇಕು ಅಂದ್ರೆ 11ರಿಂದ ಗುಣಿಸಬೇಕು ಅಥವಾ ಇದನ್ನು ತೆಗಿಬೇಕು. ಇಂಥದ್ದು ಇನ್ನೊಂದು ಸಂಖ್ಯೆ ಬೇಕು ಅಥವಾ ಇದನ್ನು ತೆಗಿಬೇಕು. ತೆಗಿಬೇಕು ಅಂದ್ರೆ 11ರಿಂದ ಭಾಗಿಸ್ಬೇಕು, ಗುಣಿಸ್ಬೇಕು ಅಂದ್ರೆ ಇನ್ನೊಂದು ಇಂಥ ಸಂಖ್ಯೆ ಬೇಕು ಅಂದ್ರೆ 11ರಿಂದ ಗುಣಿಸ್ಬೇಕು ಅನ್ನೋ ಅರ್ಥ. ಆಯ್ತಾ? ನೀವು ಓದ್ಕೊಳ್ಳೋಣ. 252 ಪೂರ್ಣವರ್ಗವಾಗಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು? 252 ಪೂರ್ಣವರ್ಗ ಸಂಖ್ಯೆಯಾಗಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು? ಇದೆ ಮಾಡಿರಾ? ಮಾಡ್ತಾ ಇದ್ದೀರಾ? ಮಾಡಿ. 252 ಅದಿದೆ 2 2ರಿಂದ ಭಾಗಿಸಿ. 2 1 2 2 2 4 2 6 6 ನೆಕ್ಸ್ಟ್ 2 2 6 12 ಆಮೇಲೆ 2 3 6 ನೆಕ್ಸ್ಟ್ 3 3 2 6 3 1 ನೆಕ್ಸ್ಟ್ 3 7 20 ನೆಕ್ಸ್ಟ್ 7 ನೋಡಿ ಇಲ್ಲೆಲ್ಲ ಗುಂಪಾಗಿದೆ. ಇದು ಮಾತ್ರ ಒಂದೇ ಹೋಗ್ತದೆ ಅಂದ್ರೆ ಇನ್ನೊಂದು ಯಾವ ಸಂಖ್ಯೆ ಬೇಕು ನಮಗೆ? 252 ಪೂರ್ಣ ವರ್ಗವಾಗಲು ಹೆಚ್ಚಿಂದ 7ರಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು. ಸೊ 252 ಇಂಟು 7 ಎಷ್ಟು ಬರುತ್ತೆ? 7 2 14 7 5 35 3 ದಶಕ 35 ಒಂದು ದಶಕ ಇತ್ತು 6 7 2 14 1764 ಅಂತಕ್ಕಂಥದ್ದು ಪೂರ್ಣವರ್ಗ ಸಂಖ್ಯೆ. ಅಥವಾ 252 ಏನ್ ಮಾಡಬೇಕು? 7ರಿಂದ ಭಾಗಿಸಬೇಕು. 7 3 21 ಎಷ್ಟು ಉಳಿತು? 4 ಉಳಿತು. 7 6 40 ನೋಡಿ, ಇದು 6ರ ವರ್ಗ ಸಂಖ್ಯೆ. ಇದು ಅಲ್ವಾ 42ರ ವರ್ಗ ಸಂಖ್ಯೆ 1700. ಮಾಡ್ತೇವೆ ಇದೇ ಥರ ದಿನ ಕೊಡೋಣ.
ನೆಕ್ಸ್ಟ್ 1620 1620 ಪೂರ್ಣ ವರ್ಗವಾಗಲು ಗುಣಿಸಬೇಕಾದ ಅಥವಾ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಸಾವಿರದ 1620 ಅವಿಭಾಜ್ಯ ಅಪವರ್ತನಗೊಳಿಸಿ. 1620 2ರಿಂದ ಆಗ್ತಲ್ವಾ? 2 16 2 1 2 1 2 2 4 8 ನೀವು ನೋಡ್ಬೇಕು. ಕೆಲವರು ಈ ತರ ಭಾಗಾಕಾರ ಮಾಡ್ತೀರ. 2 4 8 2 5 10 ಅಂತ ಹೇಳ್ತೀವಿ. ಸರಿನಾ? ತಪ್ಪು. ನಾವೇನ್ ಮಾಡ್ಬೇಕು? ಒಂದೊಂದೇ ಸಂಖ್ಯೆ ತಗೋಬೇಕು. ಇದು ಹೋಗೋದಿಲ್ಲ ಅಂತ ಹೇಳಿದ್ರೆ ಒಂದು ತಗೊಂಡು 1 2ರಿಂದ ಭಾಗ ಆಗಲ್ಲ, 0 ಹಾಕ್ಬೇಕು. ಆ ನಂತರ 10 ಕಟ್ಕೊಂಡು 2 5 10 ಅಂತ ಬರೀಬೇಕು. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ 5 ಇದೆ ಅಂತ ನಾವು 5ರಿಂದ 4 5 8 40 5 1 5. ನೆಕ್ಸ್ಟ್ 3ರಿಂದ ಹೌದಾ? 3 2 6 2 ಉಳಿದು 7 20 ಮತ್ತು 3ರಿಂದ 3 3 20 ಮತ್ತು 3ರಿಂದ 3 3 ನೆಕ್ಸ್ಟ್ 3 1 ಗುಂಪಾಯಿತು. ಆದರೆ 5 ಗುಂಪಾಗಿಲ್ಲ. ಹಾಗಾದ್ರೆ 1620 ರಚನೆಗೊಳಿಸ್ಬೇಕು. ಬರೀಬೇಕು. 1620 5ರಿಂದ ಗುಣಿಸಬೇಕು. 5ರಿಂದ ಗುಣಿಸಿ ನಮಗೆ ಬರ್ತಕ್ಕಂಥ ಸಂಖ್ಯೆ ಯಾವುದು? 5 0 0 5 2 10 1 ದಶಕ 6 5 30 1 31 3 ದಶಕ 5 1 5 3 8100 ಅಥವಾ ಇದನ್ನ 5ರಿಂದ ಭಾಗಿಸಿ ಅಥವಾ 1620 ಡಿವೈಡೆಡ್ ಬೈ 5 5 3 15 1 ದಶಕ 5 2 10 2 ದಶಕ 5 4 20 320 ಅನ್ನೋದು ಪೂರ್ಣವರ್ಗ ಸಂಖ್ಯೆ. 8100 ಅನ್ನೋದು ಪೂರ್ಣವರ್ಗ ಸಂಖ್ಯೆ. ಇದು ಯಾವ್ದು? 90ರ ಪೂರ್ಣವರ್ಗ ಸಂಖ್ಯೆ. ಇದು 18ರ ಪೂರ್ಣವರ್ಗ ಸಂಖ್ಯೆ. ಬರೀರಿ. 1620 ಪೂರ್ಣವರ್ಗ ಸಂಖ್ಯೆಯಾಗಲು 5ರಿಂದ ಗುಣಿಸಬೇಕು ಅಥವಾ 5ರಿಂದ ಭಾಗಿಸಬೇಕು ಅಂತ ಬರೀರಿ. 5ರಿಂದ ಗುಣಿಸಬೇಕು ಅಥವಾ 5ರಿಂದ ಭಾಗಿಸಬೇಕು. ಓಕೆ, ಅರ್ಥ ಆಯ್ತು. ಇದೇ ತರ ನಿಮಗೆ ಅಭ್ಯಾಸ 5.3ರಲ್ಲಿ 6ನೇ ಮೇಲಿನಲ್ಲಿ ಲೆಕ್ಕಗಳಿದ್ದಾವೆ. ಈಗ 2925 ಪೂರ್ಣವರ್ಗ ಸಂಖ್ಯೆಯಾಗಲು ಯಾವ ಕನಿಷ್ಠ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಭಾಗಿಸಬೇಕು? ಅಥವಾ 2645 2800 ಇವುಗಳನ್ನ ನೀವು ಇದೇ ತರ ಮಾಡ್ಕೊಂಡು ಇಲ್ಲೇನಪ್ಪ ಅಂದ್ರೆ ಮಾಮೂಲಿ ಅವಿಭಾಜ್ಯ ಅಪವರ್ತನ ಏನ್ ಮಾಡ್ತಾ ಇದ್ರೆ ಹಾಗೆ ಯಾವ್ಯಾವ್ದು ಗುಂಪಾಗುತ್ತೆ 2 ಸಂಖ್ಯೆಗಳ ಗುಂಪು ಅದನ್ನು ಗುಂಪು ಮಾಡಿ ಯಾವ್ದು ಒಂದೇ ಒಂದು ಉಳಿದಿರುತ್ತೋ ಆ ಸಂಖ್ಯೆಯಿಂದ ಗುಣಿಸಬೇಕು ಅಥವಾ ಅದೇ ಸಂಖ್ಯೆಯಿಂದ ಭಾಗಿಸಬೇಕು. ನೆಕ್ಸ್ಟ್ ವಿಧಾನ. ಈಗ ನಾವು ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿತಕ್ಕಂಥ ನೋಡ್ತೀವಿ. ನೆಕ್ಸ್ಟ್ ಇಡಿ ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು. ವರ್ಗಮೂಲ ಕಂಡುಹಿಡಿಯುವುದು. ಭಾಗಾಕಾರ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಯುವುದು. ಈಗ ಅಪವರ್ತನ ವಿಧಾನದಿಂದನಾದರೂ ಕೆಲವು ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಆದರೆ ಭಾಗಾಕಾರ ವಿಧಾನದಿಂದ ಎಲ್ಲಾ ಸಂಖ್ಯೆಗಳ ವರ್ಗಮೂಲಗಳನ್ನು ಕೂಡ ನಾವು ಕಂಡುಹಿಡಿಯಬಹುದು. ಈಗ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. ಉದಾಹರಣೆಗೆ 720 ಇದಕ್ಕೆ ಅಪವರ್ತನ ವಿಧಾನದಿಂದ ಏನ್ ಮಾಡ್ತಾ ಇದ್ರಿ? ಇದನ್ನ ಅವಿಭಾಜ್ಯ ಅಪವರ್ತನಗಳಿಂದ ಭಾಗಿಸಿ 2 ಸಂಖ್ಯೆಗಳ ಗುಂಪು ಮಾಡಿ
ಮಾಡಿ ಅದನ್ನು ವರ್ಗ ಸಂಖ್ಯೆ ರೂಪದಲ್ಲಿ ಬರೆದು ಘಾತಾಂಕ ರೂಪದಲ್ಲಿ ಬರೆದು ವರ್ಗಮೂಲ ಚಿಹ್ನೆಯನ್ನಾಗಿ ಮಾಡ್ತಾ ಇದ್ದೀವಿ. ಈಗ 729 ಭಾಗಾಕಾರ ವಿಧಾನದಿಂದ ಮಾಡ್ಬೇಕಾದ್ರೆ ಏನು ಮಾಡೋದು? ಇದು ತುಂಬಾ ಸುಲಭ, ಮತ್ತೆ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಫಾಸ್ಟ್ ಆಗಿ ಕಂಡುಹಿಡಿಯಬಹುದು. ಎಂತ ದೊಡ್ಡ ಸಂಖ್ಯೆ ಆದ್ರೂ ಕೂಡ ಕಂಡುಹಿಡಿಯಬಹುದು. ಇಲ್ಲೇನ್ ಮಾಡ್ಕೋಬೇಕಪ್ಪ ಅಂದ್ರೆ ಈ ರೀತಿ ಹಾಕೋಬೇಕು, ಭಾಗಾಕಾರ ಮಾಡಬೇಕು. ಓಕೆ, ಇಲ್ಲಿ ಬಲಗಡೆಯಿಂದ ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಎರಡೆರಡು ಸಂಖ್ಯೆಗಳ ಗುಂಪು ಮಾಡಬೇಕು. ಬಲಗಡೆಯಿಂದ ಉದಾಹರಣೆಗೆ ಒಂದು ಸಂಖ್ಯೆ ಹಿಂಗಿತ್ತು ಅಂತ 15 ಹೀಗಿತ್ತು ಅಂತ, ಇದೊಂದು ಗುಂಪು, ಇದೊಂದು ಅದೇ ಒಂದು ಸಂಖ್ಯೆ ಹೀಗಿತ್ತು ಅಂತ ಬಲಗಡೆಯಿಂದ ಗುಂಪು ಮಾಡ್ತಾ ಹೋಗ್ಬೇಕು. 1 2 ಸಿಂಗಲ್ಗಳು ಸಿಂಗಲ್ಲೇ ತಗೋಬೇಕು. ಅರ್ಥ ಆಯ್ತಾ? ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಬಲಬದಿಯಿಂದ ಎರಡೆರಡು ಸಂಖ್ಯೆಗಳ ಗುಂಪನ್ನಾಗಿ ಮಾಡಬೇಕು. ಇಲ್ಲಿ ಏನು ಒಂದು ಗುಂಪು ಉಳಿಯುತ್ತೋ ಅದನ್ನು ಅಟ್ ಎ ಟೈಮ್ ಭಾಗಿಸ್ಲಿಕ್ಕೆ ತಗೋಬೇಕು. 1 ಉಳಿದ್ರೆ 1 ತಗೋಬೇಕು, 2 ಉಳಿದ್ರೆ 2 ತಗೋಬೇಕು. ಸರಿನಾ? ಓಕೆ, ಇಲ್ಲಿ 1 ಉಳಿದಿದೆ. ಈ ಲೆಕ್ಕ ಹೇಗಪ್ಪ ಅಂತ ಹೇಳಿದ್ರೆ ತುಂಬಾ ಸುಲಭ. ಒಂದು 2-3 ಲೆಕ್ಕ ಮಾಡುವಾಗ ಸ್ವಲ್ಪ ಅರ್ಥ ಆಗೋದಿಲ್ಲ, ಆಮೇಲೆ ಗೊತ್ತಾಗುತ್ತೆ. ಓಕೆ, ನಾವೇನು ಹೇಳಿದ್ವಿ, ಫಸ್ಟ್ ಪಾಯಿಂಟ್ ಏನು, ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಬಲಬದಿಯಿಂದ ಅಥವಾ ಬಿಡಿ ಸ್ಥಾನದಿಂದ ಎರಡೆರಡು ಸಂಖ್ಯೆಗಳ ಗುಂಪನ್ನ ಮಾಡಿ 1 ಇರೋದ್ರಿಂದ 7 ಭಾಗಿಸ್ಲಿಕ್ಕೆ ಸರಬೇಕು. ಆಮೇಲೆ ನೀವು ಹೆಂಗ್ ತಗೋಬೇಕಪ್ಪ ಸಂಖ್ಯೆಯನ್ನ, ಇಲ್ಲಿ ಏನ್ ಸಂಖ್ಯೆ ಹಾಕೊಳ್ತೀರಿ ಇಲ್ಲೂ ಅದೇ ಸಂಖ್ಯೆ ಹಾಕೊಳ್ತಾರೆ. ಉದಾಹರಣೆಗೆ ಇಲ್ಲಿ 3 ಹಾಕೊಂಡ್ರೆ ಇಲ್ಲೂ 3 ಹಾಕೊಂಡ್ರೆ ಇದನ್ನು ಗುಣಿಸ್ಕೋಬೇಕು. 3 3 9, 7ಕ್ಕಿಂತ ಏನಾಯ್ತು ಜಾಸ್ತಿ ಆಯ್ತು, ಹಾಗಾಗಿ 3 ಬೇಡ. ನಾವ್ ಹಿಂಗ್ ಹಾಕೋಣಂಗಿಲ್ಲ, 3 ಇಲ್ಲಿ 2 ಹಾಕೋಣಂಗಿಲ್ಲ, 3 2 6 ಅಂತ ಬರ್ಕೊಳ್ಳಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಏನ್ ಹಾಕೊಳ್ತಿರೋ ಭಾಜ್ಯದಲ್ಲಿ ಏನ್ ಹಾಕೊಳ್ತೀರ, ಭಾಜಕದಲ್ಲೂ ಕೂಡ ಅದನ್ನೇ ಹಾಕೋಬೇಕು. ಸಾರಿ, ಭಾಜಕ ಮತ್ತು ಭಾಗಲಬ್ಧದಲ್ಲಿ ಒಂದೇ ರೀತಿಯ ಸಂಖ್ಯೆಗಳನ್ನ ಹಾಕೋಬೇಕು. 2 2 2 4. ಸರಿನಾ? ಈಗ ಇದನ್ನು ಕಳೆಯಬೇಕು. 7 ರಲ್ಲಿ 4 ಹೋದ್ರೆ 3. ಇಲ್ಲಿ ಮುಂದಿನ ಗುಂಪನ್ನು ಇಳಿಸ್ಕೋಬೇಕು. 29. ಇಲ್ಲಿ ಏನಿರುತ್ತೋ ಅದೇ ಸಂಖ್ಯೆಯನ್ನು ಕೂಡಿ 2 + 2 4 ಕೆಳಗಡೆ ಬರೀಬೇಡಿ, ಸ್ವಲ್ಪ ಎಡಬದಿಗೆ ಬರೀ. ಈಗ ಇಲ್ಲಿ ನಾನು ಹೇಳಿದೀನಿ, ಇಲ್ಲಿ ಏನ್ ಹಾಕೊಳ್ತೀರ ಇಲ್ಲೂ ಅದನ್ನೇ ಹಾಕೋಬೇಕು. ನೀವು ಅದನ್ನ ಹಾಕೋಬೇಕಾದ್ರೆ ಕೊನೆಯ ಸ್ಟೆಪ್ ಅಲ್ಲಿ ಬಿಡಿ ಸ್ಥಾನ ಬರೋ ರೀತಿಯಲ್ಲಿ ಹಾಕಿ. 9 ಬರಬೇಕು ಅಂದ್ರೆ ನಾನು ಏನ್ ಹಾಕೋಬಹುದು, 2 ಚಾನ್ಸಸ್ ಇದೆ ನಮಗೆ. ಒಂದು 3 ಹಾಕೋಬಹುದು, 3 3 9. ಇನ್ನೊಂದು 7 ಹಾಕೋಬಹುದು, 7 7 49. ಅವಾಗಲೂ ಕೂಡ ಬಿಡಿ ಸ್ಥಾನದಲ್ಲಿ 9. 3 ಹಾಕಿ ನೋಡೋಣ ಸರಿ ಆಗುತ್ತೆ ಅಂತ. 3 3 3 9, 3 4 12 ಸರಿ ಆಗುತ್ತೆ. ನಮಗೆ ಪೂರ್ಣವರ್ಗ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಶೇಷ 0 ಬರಬೇಕು. ಓಕೆ, 3 ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದಕ್ಕೆ ಹೋಗೋಣ, 7. ಇಲ್ಲೂ ಕೂಡ 7. ಈ 7ರಿಂದ 47 ಗುಣಿಸ್ತಾರೆ. 7 7 49, 4 ದಶಕ. 7 4 28, 4 32. ನೋಡಿ ಕಡಿಮೆ ಮಾಡಿ ಶೇಷ ಎಷ್ಟು ಬಂತು, 0. ಹಾಗಾದ್ರೆ ದೇರ್ಫೋರ್ ಈಗ ಏನ್ ಭಾಗಲಬ್ಧ ಬಂದಿದೆಯೋ 729 ವರ್ಗಮೂಲ ಎಷ್ಟಾಗಿತ್ತಂತೆ, 27. ಕರೆಕ್ಟಾ? ನೋಡಿ, 2 ಸ್ಟೆಪ್ ಮುಗಿದೋಗ್ತು. ಅಲ್ಲಾದ್ರೆ ಏನ್ ಮಾಡಬೇಕಿತ್ತು, ಅಪವರ್ತನಗಳನ್ನು ಕಂಡುಹಿಡ್ಕೊಂಡು ಗುಣಲಬ್ಧವಾಗಿ ಬರೆದು ವರ್ಗ ರೂಪದಲ್ಲಿ ಬರೆದು ನಂತರ ವರ್ಗಮೂಲ ಚಿಹ್ನೆಯನ್ನು ಅನ್ವಯಿಸಿ. ಆಯ್ತಾ? ಇಟ್ ಟೇಕ್ಸ್ ಲಾಂಗ್ ಟೈಮ್. ಮತ್ತೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಎಲ್ಲಾ ಸಂಖ್ಯೆಗಳ ವರ್ಗಮೂಲಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನರಾಶಿ ಸಂಖ್ಯೆಗಳನ್ನು ಕೊಟ್ಟಾಗ, ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಾಗ ಅಥವಾ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳನ್ನು ಕೊಟ್ಟಾಗ ನಾವು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಆದರೆ ಭಾಗಾಕಾರ ವಿಧಾನದಿಂದ ಯಾವುದೇ ರೀತಿಯ ಸಂಖ್ಯೆಗಳ ವರ್ಗಮೂಲವನ್ನು ಬೇಕಾದರೂ ನಾವು ಕಂಡುಹಿಡಿಯಬಹುದು. ಹಾಗಾಗಿ ಈ ಮೆಥಡ್ ಅನ್ನು ಕಲಿತಕ್ಕಂಥದ್ದು ಅತ್ಯಂತ ಸೂಕ್ತ. ಬರ್ಕೊಳ್ಳಿ. ಇದಕ್ಕಿಂತ ನಾನು ಹೇಳಿದ್ದಿಲ್ಲ, ನಿಯಮಗಳಿಂದ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. 2-3 ಲೆಕ್ಕ ಮಾಡಿದ್ರೆ ಗೊತ್ತಾಗ್ಬೋದು. ಅರ್ಥ ಆಯ್ತಾ? ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನ ಬಲಗಡೆಯಿಂದ ಎರಡೆರಡು ಸಂಖ್ಯೆಗಳ ಗುಂಪನ್ನು ಮಾಡಿ ಎಷ್ಟು ಉಳಿಯುತ್ತೋ ಮೊದಲನೇ ಟೈಮ್ ಭಾಗಿಸ್ಬೇಕು. 1 ಉಳಿದ್ರೆ 1 ಸಂಖ್ಯೆ ತಗೋಬೇಕು. 2 ಇದ್ರೆ 2 ಸಂಖ್ಯೆಯ ಗುಂಪಿದ್ರೆ ಅದನ್ನ ತಗೋಬೇಕು. ಇಲ್ಲಿ ಒಂದೇ 7 ಅನ್ನೋದು ಉಳಿದಿದೆ. ಭಾಜಕ
ಭಾಜಕದಲ್ಲಿ ಏನಾಗ್ತೀರಾ ಭಾಗಲಬ್ಧದಲ್ಲೂ ಕೂಡ ಅದೇ ಸಂಖ್ಯೆ ಬರೋ ರೀತಿಯಲ್ಲಿ ಹಾಕಬೇಕು. 3 ಹಾಕೊಂಡ್ರೆ ಇಲ್ಲೂ 3 ಹಾಕಬೇಕು. 3 3 9 7ಕ್ಕಿಂತ ಜಾಸ್ತಿ ಆಗುತ್ತೆ. ಹಾಗಾಗಿ ಅದಕ್ಕಿಂತ ಕಡಿಮೆ ಸಂಖ್ಯೆ ಅಂದ್ರೆ 2. 2 4 7ರಲ್ಲಿ 4 ಹೋದ್ರೆ 3 ಉಳಿತು. 2 + 2 4. ಇದೇನಿರುತ್ತೆ ಅದೇ ಸಂಖ್ಯೆಯನ್ನು ಕೂಡ್ಕೋಬೇಕು. ಸ್ವಲ್ಪ ಎಡಬದಿ ಬರ್ಕೊಳ್ಳಿ. ಮುಂದಿನ ಗುಂಪನ್ನ ಇಳಿಸ್ಕೊಳ್ಳಿ. 29 ಆಯ್ತು. 329. ಬಿಡಿ ಸ್ಥಾನದಲ್ಲಿ 9 ಬರೋ ರೀತಿಯಲ್ಲಿ ಹಾಕಬೇಕು. ನಾನು ಆಗಲೇ 3 ಹಾಕಬಹುದು ಅಥವಾ 7 ಹಾಕಬಹುದು ಅಂತ ಹೇಳಿದೆ. 3 ಹಾಕೊಂಡಾಗ ಕಡಿಮೆ ಬಂತು, ಹಾಗಾಗಿ 7 ಹಾಕೊಂಡಿದ್ದೀನಿ. 7ರಿಂದ 47 ಗುಣಿಸಿ 7 49 4 ಅಷ್ಟೇ 7 28 4 32 329ರಲ್ಲಿ 329 ಎಷ್ಟು 0. ಸರಿನಾ? ಮುಂದಿನ ಸಂಖ್ಯೆ ಕೊಡೋಣ. 1764. ಇದನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದಲೂ ಮಾಡಿದ್ದೇವೆ. ಅವಾಗ ಎಷ್ಟು ಬಂದಿತ್ತು? 42 ಬಂದಿತ್ತ ನೋಡೋಣ. ಇದಕ್ಕೆ ಎಷ್ಟು ಬಂತು? 1764. ಓಕೆ, ಮೊದಲ ಏನ್ ಮಾಡಬೇಕು? ಎರಡೆರಡು ಸಂಖ್ಯೆಗಳ ಗುಂಪು ಮಾಡಬೇಕು. ಇಲ್ಲಿ ನೋಡಿ, ಈಗ 2 ಸಂಖ್ಯೆ. ಈಗ 17 ಭಾಗಿಸ್ಲಿಕ್ಕೆ ತಗೋಬೇಕು, ಒಂದು ತಣಂಗಿಲ್ಲ. ಅರ್ಥ ಆಯ್ತಾ? ಭಾಜಕದಲ್ಲಿ ಏನಾಗ್ತೀವೋ ಭಾಗಲಬ್ಧದಲ್ಲೂ ಅದೇ ಸಂಖ್ಯೆ ಹಾಕ್ಬೇಕು. ಎಷ್ಟು ಹಾಕೋಣಾಗ್ರೆ 17ಕ್ಕೆ ಸಮ ಅಥವಾ 17ಕ್ಕಿಂತ ಕಡಿಮೆ ಬರಬೇಕು ಅಂತ ಹೇಳಿದ್ರೆ 3 ಹಾಕಿದ್ರೆ 3 3 9 ಆಗುತ್ತೆ. 4 ಹಾಕಿದ್ರೆ 4 4 16 ಆಗುತ್ತೆ. 5 ಹಾಕಿದ್ರೆ 5 5 25 ಆಗುತ್ತೆ. 25 17ಕ್ಕಿಂತ ಜಾಸ್ತಿ ಆಗೋದ್ರಿಂದ 5 ಬೇಡ. ಎಷ್ಟು ಹಾಕೋಣ? 4 ಹಾಕೋಣ. 4 ಹಾಕಿದ್ರೆ ಇಲ್ಲೂ ಕೂಡ ಎಷ್ಟು ಹಾಕ್ಬೇಕು? 4 ಹಾಕ್ಬೇಕು. 4 4ಲಿ 16. 17ರಲ್ಲಿ 16 ಹೋದ್ರೆ 1. ಇಲ್ಲಿ ಏನ್ ಸಂಖ್ಯೆ ಇರುತ್ತೋ ಅದೇ ಸಂಖ್ಯೆಯನ್ನು ಮತ್ತೆ ಬರ್ಕೊಂಡು ಕೂಡಬೇಕು. 4 + 4 8. ಮುಂದಿನ ಗುಂಪನ್ನು ಇಳಿಸ್ಕೊಳ್ಳಿ. ಎಷ್ಟು? 64. ಬಿಡಿ ಸ್ಥಾನ 4 ಬರುವಂತ ಸಂಖ್ಯೆಯನ್ನ ಆಯ್ಕೆ ಮಾಡಬೇಕು. ಯಾವ ಚಾನ್ಸ್ ಇದೆ? 2 ಚಾನ್ಸ್ ಇದೆ. ಯಾವುದು? 2 ಹಾಕ್ಬೋದು. 2 2ಲಿ 4. ಅದು ಬಿಟ್ರೆ 8 ಹಾಕ್ಬೋದು. 8 8ಲಿ 64 ನೋಡಿ. 8 8ಲಿ 64 ಅಂತಂದ್ರೂ ಕೂಡ ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. 2 2ಲಿ 4 ಅಂತಂದ್ರೂ ಕೂಡ ಬಿಡಿ ಸ್ಥಾನದಲ್ಲಿ 4 ಬರುತ್ತೆ. ಎಲ್ಲಾಗಿ ನೋಡಿದ್ರೆ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದು ಸರಿ ಆಗುತ್ತೆ ನೋಡಿ. 2 ಹಾಕ್ತೀನಿ ನಾನು. ಇಲ್ಲೂ ಕೂಡ 2. ಈಗ 2ರಿಂದ 82 ಕೊಡಿಸ್ಬೇಕು. 42ರಿಂದ ಅಲ್ಲ, ಹೊಸದಾಗಿ ಏನ್ ಸಂಖ್ಯೆ ಹಾಕೊಂಡಿರ್ತಾರಲ್ಲ ಅದರಿಂದ ಈ ವಸ್ತು ಸಂಖ್ಯೆಯನ್ನ, ಭಾಜಕದ ವಸ್ತು ಸಂಖ್ಯೆಯನ್ನು ಗುಣಿಸಿ ಬಂದಂತ ಉತ್ತರವನ್ನು ಇದ್ರ ಕೆಳಗಡೆ ಬರಬೇಕು. 2 2ರಲ್ಲಿ 4, 2 8ಲಿ 14. ಸರಿಯಾಗಿ 164 ಹೋದ್ರೆ 0. ಹಾಗಾದ್ರೆ ನಮ್ಮ what is the square root? What is our square root? 1764ರ ವರ್ಗಮೂಲ ಭಾಗಲಬ್ಧ ಎಷ್ಟಿದೆಯೋ ಅಷ್ಟು. ಎಷ್ಟಂತೆ? 42. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡಿದಾಗ ಎಷ್ಟು ಬಂದಿತ್ತು? ಅವಾಗಲೂ ಕೂಡ 42 ಬಂದಿತ್ತು. ಆದ್ರೆ ಯಾವ ಮೆಥಡ್ ಸುಲಭ? ಈ ಮೆಥಡ್ ಸುಲಭ ನೋಡಿ. 2 ಸ್ಟೆಪ್ ಮುಗಿದೋಗ್ಬೋದು. ಅದಾದ್ರೆ ಏನ್ ಮಾಡಬೇಕು? ಅವಿಭಾಜ್ಯ ಅಪವರ್ತನ ಮಾಡಬೇಕಿತ್ತು, ಗುಣಲಬ್ಧವಾಗಿ ಬರೀಬೇಕಿತ್ತು, ವರ್ಗ ಸಂಖ್ಯೆಯಾಗಿ ಬರೀಬೇಕಿತ್ತು, ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕಿತ್ತು. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ ಉಳಿದಂತ ಸಂಖ್ಯೆಗಳನ್ನು ಬರ್ಕೊಂಡು ಗುಣಿಸಿ ಆಮೇಲೆ ಬರೀಬೇಕಿತ್ತು. ಆಮೇಲೆ ನಾನು ಆಗಲೇ ಹೇಳಿದ್ದೀನಿ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎಲ್ಲಾ ಸಂಖ್ಯೆಗಳ ವರ್ಗಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಾಗಾಕಾರ ವಿಧಾನದಿಂದ we can find out the square root of any kind of number, whether they may be a perfect square or decimal numbers or rational numbers. ಯಾವ ನಂಬರ್ಸ್ ಇದೆ ಬೇಕಾದ್ರೆ ವರ್ಗಮೂಲವನ್ನು ಕಂಡುಹಿಡಿಯಬಹುದು. ಹಾಗಾಗಿ ಸೊ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ಈ ಮೆಥಡ್ ಅನ್ನು ನೀವು ತುಂಬಾ ಚೆನ್ನಾಗಿ ಕಲಿಯಬೇಕು, ಮುಂದೆ ಅನುಕೂಲವೂ ಕೂಡ ಆಗುತ್ತೆ. ಅಂಕಿಅಂಶಗಳು ಸ್ಟ್ಯಾಟಿಸ್ಟಿಕ್ಸ್ ಪಾಠ ಮಾಡ್ಬೇಕಾದ್ರೆ, ಬೇರೆ ಬೇರೆ ಸಂದರ್ಭದಲ್ಲೆಲ್ಲ ವರ್ಗಮೂಲವನ್ನು ಕಂಡುಹಿಡಿಯಬೇಕಾದ್ರೆ ಇದು ಸಾಕಷ್ಟು ಉಪಯೋಗ ಆಗೋದ್ರಿಂದ ಈ ಮೆಥಡ್ ಅನ್ನು ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡಿ. ಇದರಲ್ಲಿ ಹಾಗಾಗಿ 4-5 ಲೆಕ್ಕವನ್ನು ಮಾಡಿಸೋಣ. ನೆಕ್ಸ್ಟ್ ಆಯ್ತಾ? $5,929 ಮುಂದಿನ ಸಂಖ್ಯೆ ಎಷ್ಟು ಮಕ್ಕಳೇ? 5,929 ನೀವು ಮಾಡಿ. $5,929 ಮಾಡಿಸಿದ್ದೇನೆ. ಇದನ್ನು ಮಾಡಿ ನೋಡೋಣ, ಪ್ರಯತ್ನ ಪಡಿ.
ಬಲಗಡೆಯಿಂದ ಎರಡೆರಡು ಸಂಖ್ಯೆಗಳ ಗುಂಪು ಮಾಡಿ ಒಂದು ಅಡ್ಡ ಸಾಲು ಒಂದು ಕಂಬ ಸಾಲುಗಳ ನಡುವೆ ಬರೀರಿ ಅದನ್ನ. ಈಗ ಎಷ್ಟು ತಗೋಬೇಕು? 59 ತಗೋಬೇಕು. ಭಾಜಕ ಮತ್ತು ಭಾಗಲಬ್ಧದಲ್ಲಿ ಒಂದೇ ರೀತಿಯ ಸಂಖ್ಯೆಯನ್ನ ಹಾಕೋದು. ಎಷ್ಟು ಹಾಕೋಣ? 8 8 64 ಜಾಸ್ತಿ ಆಗುತ್ತೆ. ಏನ್ ಹಾಕೋಣ? ಕಡಿಮೆ ಮಾಡ್ಕೊಳ್ಳೋಣ. 7 7 7 49. 59ರಲ್ಲಿ 49 ಹೋದ್ರೆ 10. ಈಗ 7 ಕೊಡೋದು. 7 + 7 14. ನೆಕ್ಸ್ಟ್ 29. ಸರಿನಾ? ಬಿಡಿ ಸ್ಥಾನ 9 ಬರೋಂಥ ಸಾಧ್ಯತೆ ಇರೋದು ಯಾವ ಸಂಖ್ಯೆಗಳನ್ನು ಗುಣಿಸಿದಾಗ? 1 3 3 3 9 ಅಥವಾ 7 7 49 3 ಹಾಕೋದು. 3 3 3 9 3 4 12 ಒಂದು ದಶಕ. 3 1 3 1 4 ಎಷ್ಟು ಬಂದ್ಬಿಡ್ತು? 429 ಬಂತು. ಸೊ 429 ಸರಿ ಆಗಿಲ್ಲ. ಸರಿನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಹೋಗೋಣ ನಾವು? ಹಾಗಾದ್ರೆ 3 ಬಿಟ್ಟರೆ ಇನ್ಯಾವ ಚಾನ್ಸ್ ಇರೋದು? 7 7 7 49 4 ದಶಕ. 7 4 28 4 32 3 ದಶಕ. 7 7 3 10 ರೈಟ್ ಪರ್ಫೆಕ್ಟ್ ಕರೆಕ್ಟಾ? 1029 1029 ಅಂದ್ರೆ 0 ಬಂತು. ದೇರ್ಫೋರ್ 5929ರ ವರ್ಗಮೂಲ ಎಷ್ಟು? 77. 5929ರ ವರ್ಗಮೂಲ 77. ನಿಮಗೆ ಇದೇ ಮೆಥಡ್ ಎಲ್ಲ ಅಪವರ್ತನ ವಿಧಾನದಿಂದ ಮಾಡಿದಾಗ ಅದೇ ಬಂದಿತ್ತಾ? ಬರಲೇಬೇಕು, ಬೇರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ಕಡೆ ನೋಡಿದ್ರೆ ಯಾರು? ನೆಕ್ಸ್ಟ್ 2304 ಹಾಗೇನೆ 2401 5776 4489 ಆಯ್ತಾ? ಮಾಡಿದ್ರೆ ಯಾವ್ದು ಮಾಡಿದ್ರೆ 2304 ಮಾಡೋಣ. ಒಂದು 5 5 25 ಜಾಸ್ತಿ ಆಗುತ್ತೆ. ಸೊ ಅದಕ್ಕಿಂತ ಒಂದು ಕಡಿಮೆ 4 4 4 14
ನಾಲ್ಕನೇ ಮೊತ್ತದ ಸಂಖ್ಯೆಯನ್ನು ಕೊಡು. 4 + 4 8. ನೆಕ್ಸ್ಟ್ 0 4. ಈಗ ಬಿಡಿ ಸ್ಥಾನದಲ್ಲಿ 4 ಬರಬೇಕು ಅಂದ್ರೆ ನಮಗೆ 2 ಚಾನ್ಸ್. ಒಂದು 2 ಆಗ್ತದೆ, 2 2 4, 2 8 16 ಏನಾಗುತ್ತೆ, ಕಡಿಮೆ ಆಗುತ್ತೆ. ನೀವೀಗ ಪೆನ್ನಲ್ಲಿ ಮಾಡ್ಬೇಕಾದ್ರೆ ಈಗೆಲ್ಲ ಬರ್ಸ್ಕೊ ಇದು ಮಾಡಬಾರ್ದು. ನೀವೇನ್ ಮಾಡ್ಬೇಕು, ಜಾಣ್ತಾನ ನಾನೇನ ಚಾರ್ಟೀಸಲ್ಲಿ ಮಾಡ್ತೀನಿ ಬರೀತೀನಿ. ನೀವು ಸೈಡಲ್ಲಿ 82 × 2 ಗುಣಿಸ್ಕೊಂಡು ನೋಡ್ಬೇಕು. 2 2 4 8 2 164 ಕಡಿಮೆ ಆಗುತ್ತೆ. ಸೊ 2 ಬೇಡ. ಹಾಗಾದ್ರೆ 4 ಬರೋದು ಚಾನ್ಸಸ್ ಇರೋದು ಯಾವ್ದು, 2 ಬಿಟ್ಟರೆ 8 ಅಲ್ವಾ. ಸೊ 88 × 8 ಮಾಡಿ ನೋಡ್ಕೊಳ್ಳಿ ಸೈಡಲ್ಲಿ. 8 8 64 ಆದಷ್ಟು 8 8 64 6 70 704. ಸರಿ, ಕರೆಕ್ಟ್. ಸೊ ಹಾಗಾದ್ರೆ ಎಷ್ಟು ಹಾಕೋಣ, 8 8 ಹಾಕಿದ್ರೆ 8 8 64 6 8 8 64 6 70 704 704 ಅಂದ್ರೆ 0. ದೇರ್ಫೋರ್ 2304 ವರ್ಗಮೂಲ ಎಷ್ಟು, 48. ಓಕೆ, ಮಾಡಿ. ನಿಮ್ಮ ಅಭ್ಯಾಸದಲ್ಲಿ ಸಾಕಷ್ಟು ಲೆಕ್ಕ ಇದೆ. ಎರಡು 2400 5776 ಈ ರೀತಿಯ ಲೆಕ್ಕಗಳನ್ನು ನೀವು ಮಾಡಿ. ನೆಕ್ಸ್ಟ್ ದೊಡ್ಡದು ಮಾಡೋಣ. 54,754. ಇದಕ್ಕಿಂತ ಸ್ವಲ್ಪ ದೊಡ್ಡದಿರೋದು 54,754. ಇಲ್ಲೆಷ್ಟು, 1 2 1. ಈಗ 2 2 ಇದು ಒಂದೇ ಉಳಿತು, 5 ಉಳಿತು. 5 ಅಷ್ಟೇ ತಗೋಬೇಕು, ಭಾಗಿಸ್ಬೇಕು. 5 ಅಂದ್ರೆ ಯಾವ ತರೋಣ, 2 2 2 4. 5 ರಿಂದ 4 ಹೋದ್ರೆ 1. ಎಷ್ಟು ಕೊಡ್ಬೇಕು, 2 2 + 2 4. ನೆಕ್ಸ್ಟ್ 47. ಇಲ್ಲಿ ಒಂದು ಸಂಖ್ಯೆ ಹಾಕಿದ್ರೆ 40 ಆಗತ್ತೆ ಅಂತ. 40 ಸುಮ್ಮನೆ ಒಂದು ಅಂದಾಜು ರಫ 40 ಅಂತ. 42 80, 43 120, 44 160 ಆಗುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ 4 ಹಾಕಬಾರದು ಅನ್ನೋದು ಗೊತ್ತಾಗ್ಬೇಕು ನಿಮ್ಗೆ. ಎಷ್ಟು ಹಾಕೋಣ, 3 ಹಾಕಿ. ಇಲ್ಲೂ 3 3ರಿಂದ 43 ಮುಗಿಸ್ಕೊಂಡು 3 3 9, 3 4 12. ಸರಿನಾ ಸರ್? 0 ಬರಲಿಲ್ಲ. 0 ಬರೋದು ಯಾವಾಗ, ಲಾಸ್ಟ್ ಸ್ಟೆಪ್ ಅಲ್ಲಿ. ಇಲ್ಲೆಲ್ಲ ಕಡಿಮೆನೆ ಬರಲಿ, ಏನು ತೊಂದರೆ ಇಲ್ಲ. ಈಗೇನ್ ಮಾಡ್ಬೇಕು, 17 9 ಹೋದ್ರೆ 8, 3 2 ಹೋದ್ರೆ 1. ಈಗ ಇಲ್ಲಿ ಏನ್ ಸಂಖ್ಯೆ ಬರ್ಕೊಂಡಿದೆಯೋ ಅದೇ ತರದ ಸಂಖ್ಯೆ ಇನ್ನೊಂದು ಬರೆದು ಕೊಡ್ಬೇಕು. 43 + 3 46. ಸರಿನಾ? ಮುಂದಿನ ಗುಂಪು ನೆನೆಸ್ತಾರೆ. ಎಷ್ಟು, 56. ಸೊ ಬಿಡಿ ಸ್ಥಾನ 6 ಬರ್ತಕ್ಕಂಥ ಸಾಧ್ಯತೆ ಇದೆ. ಯಾವಾಗ, 2 4 4 16. ಅದು ಬಿಟ್ರೆ ಯಾವಾಗ ಅಷ್ಟೇ ಅಲ್ವಾ. 4 4 16 8 8 64 4 ಹಾಕ್ಬೋದು. 4 ಇಲ್ಲಿ 4 ಹಾಕಿದ್ರೆ ಇಲ್ಲೂ ಕೂಡ 4 4 4 14 1 ದಶಕ. 4 6 24 + 1 25 2 ದಶಕ. 4 4 16 2 15. ನೋಡಿ, ಕರೆಕ್ಟ್. ಸೊ ದೇರ್ಫೋರ್ 54,756 ವರ್ಗಮೂಲ ಎಷ್ಟು, 234. 234 ಪೂರ್ಣ ವರ್ಗ ಸಂಖ್ಯೆಗಳಾಗಿದ್ದಲ್ಲಿ ಮಾತ್ರ ಕೊನೆಯ ಸ್ಟೆಪ್ ಅಲ್ಲಿ ಶೇಷ 0 ಬರುತ್ತೆ. ಪೂರ್ಣ ವರ್ಗವಲ್ಲದ ಸಂಖ್ಯೆ ಆಗಿದ್ರೆ ನನಗೆ ಪಾಯಿಂಟ್ ಇಟ್ಕೊಂಡು ಮುಂದುವರಿತಾ ಹೋಗುತ್ತೆ. ಅದು ನಿಮ್ಗೆ ಮುಂದಿನ ವರ್ಷ ಬರುತ್ತೆ. ಅರ್ಥ ಆಯ್ತಲ್ಲ?
ಈ ತರ 3 ಸಂಖ್ಯೆ ಇನ್ನೊಂದು ಸಂಖ್ಯೆ ಮಾಡ್ತೀರಿ ನೀವು. 15,625 15,625 ಮಾಡಿ. ಸ್ವಂತ ನೀವೇ ಮಾಡಬೇಕು, ಅವಾಗ ನಿಮಗೆ ಐಡಿಯಾ ಬರ್ತಿತ್ತು. ಗೊತ್ತಾಯ್ತಲ್ಲ? ಇನ್ನೊಂದ್ಸರಿ ಹೇಳೋಣ, ಗೊತ್ತಾಗಿರೋರು ಆ ಲೆಕ್ಕ ಮಾಡ್ತಾರೆ. ಇದನ್ನ ರಿಪೀಟ್ ಒಂದು ಸೆಕೆಂಡ್. ಬಲಬದಿಯಿಂದ ಎರಡೆರಡು ಸಂಖ್ಯೆಗಳ ಗುಂಪು ಮಾಡಿದಾಗ ಕೊನೆಯಲ್ಲಿ ಒಂದು ಸಂಖ್ಯೆ ಉಳ್ಕೊಂಡಿದೆ. ಎಷ್ಟು ಉಳಿಯುತ್ತೋ ಕೊನೆಯಲ್ಲಿ ಆ ಸಂಖ್ಯೆಯನ್ನ ಭಾಗಿಸ್ಲಿಕ್ಕೆ ತಗೋಬೇಕು. 5 ಉಳಿದಿದೆ, 2 ತಗೊಂಡಿದ್ದೀನಿ. 2 4, 5 4 ಅಂದ್ರೆ 1. ಏನ್ ಸಂಖ್ಯೆ ಇದೆ ಅದನ್ನು ತಗೊಂಡು ಕೂಡ್ಕೋಬೇಕು. ಹೌದಾ? 2 + 2 4 ಆಯ್ತು. ಸೊ ನೆಕ್ಸ್ಟ್ ಏನಾಯ್ತು? ಮುಂದಿನ ಗುಂಪನ್ನು ಎಣಿಸ್ಕೊಂಡಾಗ 47 ಆಯ್ತು. ಈಗ 3 ಹಾಕೊಂಡೆ, ಇನ್ನು 3 3 3 9, 3 4 12 ಆಯ್ತು. 3 29, 147 129 ಅಂದ್ರೆ 18. ಮುಂದಿನ ಗುಂಪನ್ನು ಎಣಿಸ್ಕೊಂಡಿದ್ದೀನಿ 56. ಈಗ 3 ಏನು 43 ಕೊಡಬಾರ್ದು. ಹೊಸದಾಗಿ ಏನ್ ಸಂಖ್ಯೆ ಹಾಕೊಂಡಿದ್ದೀವಿ ಅದನ್ನ ಮಾತ್ರ ಕೊಡ್ಬೇಕು. 3 + 3 6, 4 ಹಾಕೊಂಡಿದ್ದೀನಿ 46, 4 ಹಾಕೊಂಡಿದ್ದೀನಿ. 4ಅನ್ನ 464ಕ್ಕೆ ಗುಣಿಸಿದಾಗ 1856. ಓಕೆ, 15,625 ಮಾಡಿ. ಇದೆ 15,625. 1 2 3 ಎಷ್ಟು ತಗೋಬೇಕು ಈಗ? ಬೇರೆ 1 ಅಂದ್ರೆ ಒಂದೇ. 1 1 1 1 ಅಂದ್ರೆ 0. ಒಳಗಡೆ ಕಳಿಬೇಕು, ಹೊರಗಡೆ ಕೂಡಬೇಕು. 1 + 1 2. ಮುಂದಿನ ಗುಂಪು 56. ಎಷ್ಟು ಹಾಕೋಣ? 20 ಅಂದ್ರೆ 23 ಹಾಕಿದ್ರೆ 60 ಜಾಸ್ತಿ ಆಗುತ್ತೆ. ಸೊ 2 ಹಾಕೋಣ. 2 2 4, 2 2 4, 6 4 ಹೋದ್ರೆ 2, 5 4 ಹೋದ್ರೆ 1. ಏನ್ ಕೊಡ್ಬೇಕು? 22 ಕೊಡ್ಬೇಕು, 2 ಕೊಡ್ಬೇಕು. ಹೊಸದಾಗಿ ಏನ್ ಹಾಕೊಂಡಿದ್ವಿ ಅದಷ್ಟೇ. 22 + 2 24. ಮುಂದಿನ ಗುಂಪು 25. 5 ಬಿಡಿ ಸ್ಥಾನ ಬರೋಂಥ ಸಾಧ್ಯತೆ ಇರೋದು ಒಂದೇ ಸರಿ. ಯಾವುದು? 5 ಇದ್ದಾಗ ಮಾತ್ರ. ಇಲ್ಲೂ ಕೂಡ 5. 5 5 25, 2 ದಶಕ. 5 4 20 + 2 22, ಮತ್ತೆ 2 ದಶಕ. 5 7 10 + 2 12. ರೈಟ್. ಈಗ ಅಲ್ಲಿಗೆ 15,625ರ ವರ್ಗಮೂಲ ಎಷ್ಟು? 125. ಈ ಮೆಥಡ್ ಅನ್ನು ಕಲಿಬೇಕು. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಮುಂದೆ ನಿಮಗೆ ಎಲ್ಲಾ ರೀತಿಯ ಲೆಕ್ಕಗಳನ್ನು ಮಾಡಬೇಕಾದ್ರೆ ಇದು ಬಹುಮುಖ್ಯವಾಗಿ ಬೇಕಾಗೇ ಆಗುತ್ತೆ. ಓಕೆ, ಆಯ್ತಾ ಮಕ್ಕಳ? ನಿಮಗೆ ನಿಮ್ಮ ಬುಕ್ಕಲ್ಲಿ 3 ಅಂಕಿಯ ಸಂಖ್ಯೆಗಳು ಇಲ್ಲ, ಸಾರಿ 5 ಅಂಕಿಯ ಸಂಖ್ಯೆಗಳು ನಿಮಗೆ ಜಾಸ್ತಿ ಪರ್ಫೆಕ್ಟ್ ಆಗಲಿ ಅಂತ ನಾನು ದೊಡ್ಡ ದೊಡ್ಡ ಲೆಕ್ಕ ಮಾಡ್ಕೊಂಡಿದ್ದೀನಿ. ನೀವು ಆ ರೀತಿ ಮಾಡಿ ನೀವು ಮನೆಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ದಶಮಾಂಶ ಸಂಖ್ಯೆಗಳ ವರ್ಗಮೂಲವನ್ನು ಕಂಡುಹಿಡಿಯುವುದು. ದಶಮಾಂಶ ಸಂಖ್ಯೆಗಳ ವರ್ಗಮೂಲ ಕಂಡುಹಿಡಿಯುವುದು. ದಶಮಾಂಶ ಸಂಖ್ಯೆಗಳ ವರ್ಗಮೂಲ ಕಂಡುಹಿಡಿಯುವುದು. 2.56. ಇಲ್ಲೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಭಾಗಾಕಾರ ಕ್ರಮದಿಂದ ಕಂಡುಹಿಡಿಯಬೇಕಾದ್ರೆ ದಶಮಾಂಶ ಬಿಂದು ಏನಿದೆ ಅದರಿಂದ ಬಲಕ್ಕೆ 2 ಸಂಖ್ಯೆಗಳ ಗುಂಪು, ಎಡಕ್ಕೆ 2 ಸಂಖ್ಯೆಗಳ ಗುಂಪು. ಸರಿನಾ? ಆ ರೀತಿಯಲ್ಲಿ ಮಾಡಬೇಕು. ನೋಡಿ, ಉದಾಹರಣೆಗೆ 134.5234 ಅಂತಿತ್ತು. ಇದು ಗುಂಪು ಮಾಡ್ಕೊಳ್ಳೋದು ಹೆಂಗಪ್ಪ ಅಂದ್ರೆ
ದಶಮಾಂಶ ಬಿಂದುವಿನಿಂದ ಬಲಕ್ಕೆ, ದಶಮಾಂಶ ಬಿಂದುವಿನಿಂದ ಎಡಕ್ಕೆ ಎರಡೆರಡು ಸಂಖ್ಯೆಗಳ ಗುಂಪು ಮಾಡೋದು. ಈ ತರ ಇದನ್ನು ಗುಂಪು ಮಾಡತಕ್ಕಂಥ ವಿಧಾನ ಅರ್ಥ ಆಯ್ತಲ್ಲ? ಓಕೆ, ಇಲ್ಲಿಗ ನಾಗಲೇ ಹೇಳಿದೆ ದಶಮಾಂಶ ಬಿಂದು ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಯಾವ ರೀತಿ ಗುಂಪು ಮಾಡೋದಪ್ಪ ಅಂದ್ರೆ ಈ ಕಡೆಯಿಂದ ಸುಮ್ ಮಾಡ್ಕೊಂಡ್ ಬರೋದಲ್ಲ. ಇವು ಹಿಂಗಿತ್ತು ಅಂತ ಹೇಳಿದ್ರೆ ಉದಾಹರಣೆಗೆ 535.43 ಅಂದ್ರೆ ಹಿಂಗಲ್ಲ ಗುಂಪು ಮಾಡ್ತಕ್ಕಂಥದ್ದು, ಅಥವಾ ಇದಿತ್ತು ಅಂದ್ರೆ ಹಿಂಗ್ ಗುಂಪು ಮಾಡತಕ್ಕಂಥದ್ದಲ್ಲ. ಏನ್ ಮಾಡ್ಬೇಕು, ಬಿಂದುವಿನಿಂದ ಬಲಭಾಗಕ್ಕೆ ಪ್ರತ್ಯೇಕವಾಗಿ ಗುಂಪು ಮಾಡಬೇಕು, ಬಿಂದುವಿನಿಂದ ಎಡಭಾಗಕ್ಕೆ ಪ್ರತ್ಯೇಕವಾಗಿ ಗುಂಪು ಮಾಡಬೇಕು. ಬಿಂದುವಿನಿಂದ ಬಲಭಾಗಕ್ಕೆ ಎರಡೆರಡು ಸಂಖ್ಯೆಗಳ ಗುಂಪು, ಬಿಂದುವಿನಿಂದ ಎಡಭಾಗಕ್ಕೆ ಎರಡೆರಡು ಸಂಖ್ಯೆಗಳ ಗುಂಪನ್ನ ಮಾಡ್ತಾ ಹೋಗ್ಬೇಕು. ಓಕೆ, ಈಗಿಲ್ಲಿ 2.56 ಇದೆ, ನಾನಿಲ್ಲಿ ಗುಂಪು ಮಾಡಿದ್ದೀನಿ, ಅರ್ಥ ಆಗ್ತದೆಯಾ? ಈಗ ದಶಮಾಂಶದಿಂದ ಹಿಂದಕ್ಕಿರೋದು ಒಂದು ಗುಂಪು ತಗೋಬೇಕು, 2. ಸೊ ಎಷ್ಟು ಅಣ್ಣ? 1 1 1 1 2 1 ಆದ್ರೆ 1 ಕೂಡ್ಕೊಂಡು 2 ಪಾಯಿಂಟ್ ಅನ್ನು ಶಿಫ್ಟ್ ಮಾಡ್ತಾರೆ. ನೆಕ್ಸ್ಟ್ ಗುಂಪು ಇಳಿಸ್ಕೊಂಡು 56. ಈಗ 6 ಬರೋ ರೀತಿಯಲ್ಲಿ ಚಾನ್ಸ್ ಯಾವ್ದು? ಒಂದು 4, ಇನ್ನೊಂದು 6. 4 ಹಾಕಿ ನೋಡೋಣ ಆಗುತ್ತಾ? 4 4 16, 1 ದಶಕ 4 8 1 9 ಕಡಿಮೆ ಆಗುತ್ತೆ 96. ಸೊ ಅಲ್ಲಿ 4 ಬೇಡ, ಎಷ್ಟಾಗ್ತದೆ? ಅದು ಬಿಟ್ಟರೆ ಚಾನ್ಸ್ ಇರೋದೆಷ್ಟು? 6 ಹಾಕಿ 6 ಆಗಲಿ 36, 3 ದಶಕ 6 8 3 12 15. ಸೊ 0 ಸರಿ ಆಗ್ತದೆ. therefore square root of 2.56 is equal to 1.6. ಅರ್ಥ ಆಯ್ತಲ್ಲ? ಮಾಮೂಲಿ ಅದೇ ತರನೇ ಗುಂಪು ಮಾಡ್ತಕ್ಕಂಥದ್ದು ಅಷ್ಟೇ ವಿಭಿನ್ನವಾಗಿರ್ತಕ್ಕಂಥದ್ದು. ಓಕೆ, ಇನ್ನೊಂದು 12.25 ಏನ್ ಹೇಳಿದೆ ನಾನು? ಬಿಂದುವಿನಿಂದ ಬಲಭಾಗಕ್ಕೆ ಎರಡೆರಡು ಸಂಖ್ಯೆಗಳ ಗುಂಪು, ಬಿಂದುವಿನಿಂದ ಎಡಭಾಗಕ್ಕೆ ಎರಡೆರಡು ಸಂಖ್ಯೆಗಳ ಗುಂಪು. ಓಕೆ, ಈಗ ಬಿಂದುವಿನಿಂದ ಎಡಭಾಗಕ್ಕೆ ಇರ್ತಕ್ಕಂಥ ಗುಂಪನ್ನು ನೋಡ್ರಿ 12. ಏನ್ ಹಾಕೋಣ? 4 ಹಾಕಿ 4 4 16 ಜಾಸ್ತಿ ಆಗ ಎಷ್ಟು ಹಾಕೋಣ? 3 3 3 9. 12 9 ಅಂದ್ರೆ 3. ಎಷ್ಟು ಕೂಡೋಣ? 3 3 ಪ್ಲಸ್ 3 6. ಪಾಯಿಂಟ್ ಅನ್ನು ಶಿಫ್ಟ್ ಮಾಡಿ ಮುಂದಿನ ಗುಂಪನ್ನು ಇಳಿಸ್ಕೊಂಡು 25. 5 ಬರಬೇಕು ಅಂದ್ರೆ ನನಗೆ ಒಂದೇ ಚಾನ್ಸ್, ಏನು? 5 ಹಾಕಿ. ಇನ್ನು ಕೂಡ 5 ರಿಂದ 65 ಗುಣಿಸಿ. 5 5 25, 2 ದಶ 5 ಆಗಿ 32 0 ಶೇಷ. therefore square root of 12.25 ಇದರ ವರ್ಗಮೂಲ 3.5. 3.5 ಅನ್ನು 2 ಸರಿ ಗುಣಿಸಿ ನೋಡಿ, ಕರೆಕ್ಟಾಗಿ 12.25 ಅಂತ ಬರುತ್ತೆ. ಸರಿ, ಈ ರೀತಿ ನಾವು ಇದುವರೆಗೂ ಈ ಪಾಠದಲ್ಲಿ ವರ್ಗಮೂಲ, ವರ್ಗ ಸಂಖ್ಯೆ, ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿತಕ್ಕಂಥದ್ದು, ವರ್ಗಮೂಲಗಳಿಗೆ ಪೂರ್ಣವರ್ಗ ಸಂಖ್ಯೆಗಳ ವರ್ಗಮೂಲದಲ್ಲಿ ದಶಮಾಂಶ ಸಂಖ್ಯೆಗಳಿಗೆ ಮತ್ತು ಇನ್ನಿತರ ಸಂಖ್ಯೆಗಳಿಗೆ ವರ್ಗಮೂಲ ಕಂಡುಹಿಡಿಯತಕ್ಕಂಥದ್ದನ್ನು ಮಾಡಿದ್ದೀವಿ. ಅಭ್ಯಾಸ 5.4ರಲ್ಲಿ ಮತ್ತೆ ಅಭ್ಯಾಸ 5.3ರಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಕ್ಕಗಳನ್ನು ಕೂಡ ನೀವು ಬಿಡಿಸಬೇಕು. ನಾನು ಮಾಡಿ ಬಿಟ್ಟಿರ್ತಕ್ಕಂಥ ಲೆಕ್ಕಗಳನ್ನು ಸಮಸ್ಯೆಗಳನ್ನು ಬಿಡಿಸಿ ಎಲ್ಲವಕ್ಕೂ ತಯಾರಾಗಿ. ಇದಿಷ್ಟು ವರ್ಗಮೂಲ ಪಾಠಕ್ಕೆ ಸಂಬಂಧಪಟ್ಟಂತ ವಿಚಾರ. ಮುಂದಿನ ಪಾಠ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳ ಪಾಠವನ್ನು ಮುಂದಿನ ತರಗತಿಯಲ್ಲಿ ಪ್ರಾರಂಭ ಮಾಡ್ತೇನೆ. ಧನ್ಯವಾದ.